ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಪಾರ್ಟ್ ಟೈಮಲ್ಲಿ ಪೋರ್ಟರ್ ಮಾಡ್ತಾಯಿದ್ದೀನಿ. ಇವಾಗ ನಾನು SB ರೋಡ್ ಹತ್ರ ಇದ್ದೀನಿ ಗುರು. ತುಂಬ ಪೋರ್ಟರ್ ಡೆಲಿವರಿ ಬಾಯ್ಸ್ಗೂ ಮತ್ತು ರ್ಯಾಪಿಡೋ ಡೆಲಿವರಿ ಬಾಯ್ಸ್ಗೂ ಇಲ್ಲಿ ಫೇವ್ರೇಟ್ ಏರಿಯಾ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ತುಂಬ ಅತಿ ಹೆಚ್ಚು ಆರ್ಡ್ರ್ ಬೀಳುವಂಥ ಜಾಗ ಇದು. ಇಲ್ಲೊಂದು ಆರ್ಡ್ರ್ ಸಿಕ್ಕಿದೆ ನನಗೆ ಮೆಜೆಸ್ಟಿಕ್ಗೆ. ಇಲ್ಲಿಂದ 3 ಕಿಲೋಮೀಟ್ರಿಗೆ 114 ರೂಪಾಯಿ ಆರ್ಡ್ರ್ ಸಿಕ್ಕಿದೆ. ಇವಾಗ ಪಾರ್ಸಲ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಗುರು. ಭಯ್ಯ ರೆಡಿ ಆಯಿತಾ ಸಿರಾದು? ಸಿರಾ ದರ್ಶನ್ ಅದೇನಾ? ಇದೇನಾ? ಸರ್ ಒಂದು ಮಾರ್ಕರ್ ಪೆನ್ ಕೊಡಿ ಭಯ್ಯ. ಇದರಲ್ಲಿ ಬರೆದ್ಬಿಡಿ ದರ್ಶನ್ ಸಿರಾ ಅಂತ ಬರೆದ್ಬಿಡಿ. ಅವ್ರ ಫೋನ್ ನಂಬರ್ ಹಾಕ್ಬಿಡಿ, ಹೇಳ್ತೀನಿ. ಆಯ್ತು ಗುರು. ಇದು ಬಂದು ಮೆಜೆಸ್ಟಿಕ್ಕು ಬಸ್ಗೆ ಹಾಕ್ಬೇಕಂತೆ ಸಿರಾಗೆ. ಕಸ್ಟಮರ್ ಹೇಳಿದ್ರು ಫೋನ್ ಮಾಡಿ ಸಿರಾಗೆ ಹಾಕ್ಬಿಡಿ, ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಒಂದು ಫೋಟೋ ಕೂಡ ಕಳಿಸಿ ಬಸ್ತಿಲ್ಲ ಅಂತ ಹೇಳಿದ್ದಾರೆ. ಓಕೆ, ಕಸ್ಟಮರ್ದು ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸ್ಬಿಡೋಣ ಇದನ್ನು. ಓಕೆ, ಹಲೋ. ಹಾಂ ಸರ್, ಕಳಿಸಿದ್ದೀನಿ ನೋಡಿ ಫೋಟೋ. ಓಕೆ, ಕಸ್ಟಮರು ಕಾಲ್ ಮಾಡಿದರು, ಇದೊಂದು ಪಾರ್ಸಲ್ ಹಾಕ್ಬಿಡಿ, ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮೆಜೆಸ್ಟಿಕ್ ಹೋಗ್ತಾಯಿದ್ದೀನಿ ಇವಾಗ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ಗಳು ಕರೆಕ್ಟಾಗಿ ಬಸ್ ಸ್ಟಾಪು. ಹಾಕ್ಬೋಣ ಬನ್ನಿ. ಇಲ್ಲಿ SB ರೋಡಲ್ಲಿ ನಿಮಗೆ ತುಂಬ ಜನಕ್ಕೆ ಒಳ್ಳೆ ಆರ್ಡ್ರ್ ಸಿಗುತ್ತೆ. ಇಲ್ಲಿ ಡೆಲಿವರಿ ಬಾಯ್ಸ್ ಯಾವುದೇ ಅಪ್ಲಿಕೇಶನ್ ಬಂದರೂ ನಿಮಗೆ ಇಲ್ಲಿ ಆರ್ಡ್ರುಗಳು ಜಾಸ್ತಿ ಸಿಗೋವಂಥ ಏರಿಯಾ. ಇಲ್ಲಿಂದ ಲಾಂಗ್ ಆರ್ಡ್ರುಗಳು ಹಾಕ್ಕೊಂಡು ಹೋಗ್ಬಿಡ್ಬೋದು. ಸಿಟಿಯಿಂದ ಹೊರಗಡೆಗೆಲ್ಲ ಆರ್ಡ್ರ್ ಸಿಗುತ್ತೆ. 300, 400, 500 ರೂಪಾಯಿ ಆರ್ಡ್ರ್ ಎಲ್ಲ ಸಿಗುತ್ತೆ. ಇಲ್ಲಿ ಬಂದರೆ ಒಂದು ಸ್ವಲ್ಪ ಟ್ರಾಫಿಕ್ ಸಮಸ್ಯೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಇಲ್ಲಿಂದ ಹೊರಗಡೆ ಹೋಗೋವರೆಗೂ ಅಷ್ಟೇ. ಓಕೆನಾ? ತುಂಬ ಜನ ಅದೇ ಕಮೆಂಟ್ ಮಾಡ್ತಾಯಿದ್ದಿದ್ದು ನನಗೆ, ಯಾವ ಏರಿಯಾದಲ್ಲಿ ಜಾಸ್ತಿ ಆರ್ಡ್ರು ಬೀಳುತ್ತೆ ಬ್ರೋ ಅಂತ. ಪೋರ್ಟರ್ ಮಾಡೋಕ್ಕೆ ಬರ್ತಾಯಿದ್ದೀನಿ, ಮತ್ತು ರ್ಯಾಪಿಡೋದಲ್ಲಿ, ಊಬರಲ್ಲಿ ಪಾರ್ಸಲ್ ಡೆಲಿವರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ಏರಿಯಾದಲ್ಲಿ ಜಾಸ್ತಿ ಆರ್ಡ್ರ್ ಸಿಗುತ್ತೆ ಅಂತ. ಈ ಕಡೆ ಏರಿಯಾದಲ್ಲೇ ನಿಮಗೆ ಜಾಸ್ತಿ ಆರ್ಡ್ರ್ ಸಿಗೋದು. ಮತ್ತು ಚಿಕ್ಕಪೇಟೆ ಆ ಕಡೆ ಎಲೆಕ್ಟ್ರಿಕ್ ಐಟಮ್ಸ್ಗಳೆಲ್ಲ ಇದೆಯಲ್ಲ, ಅಲ್ಲೂ ಕೂಡ ಜಾಸ್ತಿ ಆರ್ಡ್ರ್ ಬೀಳುತ್ತೆ. ಆದರೆ ಒಂದು ಸ್ವಲ್ಪ ಅಲ್ಲಿ ಪಿಕಪ್ ಮಾಡ್ಕೊಬರೋದೇ ಕಷ್ಟ ಗುರು. ಅಲ್ಲೆಲ್ಲ ಪಾರ್ಕಿಂಗ್ ಇಲ್ಲ, ಏನಿಲ್ಲ. ಇಲ್ಲೊಂದು ಸ್ವಲ್ಪ ಫ್ರೀಯಾಗಿರುತ್ತೆ SB ರೋಡ್ ಕಡೆ. ಅದು ಬಿಟ್ಟರೆ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ಇಲ್ಲಿ. ಓಕೆನಾ? ಇಲ್ಲಿ ಆನ್ ಮಾಡ್ಕೊಂಡು ಬರ್ತಾಯಿದ್ದೆ. ಆನ್ ಮಾಡಿದ ತಕ್ಷಣ ಈ ಆರ್ಡ್ರ್ ಸಿಕ್ತು. ಬರೀ 3 ಕಿಲೋಮೀಟ್ರ್ ಇತ್ತಲ್ಲ ಅಂದ್ಬಿಟ್ಟು ಎಕ್ಸೆಪ್ಟ್ ಮಾಡಿಕೊಂಡೆ. ಅವ್ರು ನೋಡಿದ್ರೆ ಬಸ್ಗೆ ಹಾಕಿ ಅಂತ ಹೇಳಿದ್ದಾರೆ ಸಿರಾಗೆ. ಇವಾಗ ಹೋಗಿ ಬಸ್ಗೆ ಹಾಕ್ಬಿಟ್ಟು ಬಸ್ ಫೋಟೋ, ಕಂಡಕ್ಟ್ರ್ ನಂಬರ್ ಕಳಿಸ್ಕೊಡೋಣ. ಬನ್ನಿ ಹೋಗೋಣ. ಓಕೆ ಗುರು, ಇಲ್ಲಿ ಮೆಜೆಸ್ಟಿಕ್ ಬಂದೆ. ಇಲ್ಲಿ ಪಾರ್ಕಿಂಗ್ ಹಾಕಿದ್ದೀನಿ. ಪಾರ್ಕಿಂಗ್ ಚೀಟಿ ಬೇರೆ ಕೊಟ್ಟಿದ್ದಾರೆ. ಪಾರ್ಕಿಂಗ್ದು ಕೂಡ ಪೇ ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದರೆ ಹೊರಗಡೆ ನಿಲ್ಸೋಕೆ ಆಪ್ಷನ್ ಇಲ್ವಲ್ಲ. ಇವಾಗ ಹುಬ್ಳಿ, ಗದಗು ಆ ಕಡೆ ಹೋಗೋ ಬಸ್ ಕಡೆ ಹೋಗ್ಬಿಟ್ಟು ಹಾಕಬೇಕು. ಸಿರಾಗೆ ಹೋಗೋ ಬಸ್ ಆ ಕಡೆನೇ ಅಂತ ಬರೋದು. ಇಲ್ಲೇ ಅಂತ ಹೇಳಿದ್ರು. ಹೋಗಾಕೋಣ ಬನ್ನಿ. ಇಲ್ಲಂತೂ ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತಾಯಿದೆ ಗುರು. ಮೆಜೆಸ್ಟಿಕಲ್ಲೂ ಎಲ್ಲ ಚಿಕ್ಕಪೇಟೆ ಆರ್ಡ್ರುಗಳೇ ಇಲ್ಲಿ ನೋಡಿ. ಇನ್ನೂ ಡ್ರಾಪೇ ಮಾಡಿಲ್ಲ, ಆವಾಗಲೇ ಆರ್ಡ್ರುಗಳು ಬರ್ತಾಯಿದೆ. ಯಾರೋ ಎತ್ಕೊಂಡ್ರು ನೋಡಿ. ಆರ್ಡ್ರ್ ಬರ್ತಾಯಿದೆ. ಬೆಳಂದೂರಿಗೆ ಬೀಳ್ತಾಯಿದೆ 203 ರೂಪಾಯಿ. ಸರ್ ಸಿರಾ ಬಸ್ಸು, ಸಿರಾ ಇದೊಂದು. ಸರ್ ಸಿರಾ ಸರ್, ನಿಮ್ಮ ನಂಬರು? 9844. ಅಣ್ಣ ಎಲ್ಲಿ ಬರ್ತೀರಣ್ಣ? ಆಯ್ತು, ಓಕೆ. ನಿಮ್ಮ 2:45. ನನ್ನ ನಂಬರ್ ಮೆಸೇಜ್ ಮಾಡ್ತಾರೆ ಅವರು, ಅದಕ್ಕೆ ಮಾಡಿ. ಆಯ್ತು. ಇದೆಯಲ್ಲ? ಹಾಂ, ಇದೆ. ಓಕೆ, ಬಸ್ ನಂಬರ್ ಎಲ್ಲ ಫೋಟೋ ತಗೊಂಡೆ. ಆಯಿತು ಗುರು, ಬಂದ ತಕ್ಷಣ ಕೆಲಸ ಬೇಗ. ಇವಾಗ ವಾಟ್ಸಪ್ ಮಾಡಿಬಿಡೋಣ ಅವ್ರಿಗೆ.
ಆರ್ಡ್ರನ್ನ ಇಲ್ಲೇ ಎಂಡ್ ಮಾಡಿಬಿಡೋಣ. ಆರ್ಡ್ರ್ ಮೇಲೆ ಆರ್ಡ್ರ್ ಬರ್ತಾಯಿದೆ, ಇಲ್ಲ ಸ್ಕ್ಯಾನರು ಕಳ್ಸೋಕ್ಕಾಗಲ್ಲ. ನೋಡಿ ಆರ್ಡ್ರ್ ಎಷ್ಟು ಬರ್ತಾಯಿದೆ. ಓಕೆ, ವ್ಯಾಲೆಟಲ್ಲಿ ಕಟ್ಟಾಕಿ 74 ಅಂತ ಬರ್ತಾಯಿತ್ತು. ಎಂಡ್ ಮಾಡೋಣ. 114 ರೂಪಾಯಿ ಆರ್ಡರು ಟೋಟಲ್ ಇದು. ಓಕೆ, ಅವ್ರಿಗೆ ಸ್ಕ್ಯಾನರ್ ಕಳಿಸ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಸರ್ ಎಷ್ಟು? ಇವಾಗ 5 ನಿಮಿಷ ಆಯಿತು. 20ನಾ? ಏಯ್ ಯಾಕೆ ನಾಯಿದು ಹುಡುಕರು ಅಂತ ಅದಕ್ಕೂ ಗೊತ್ತಾಗ್ಬಿಡುತ್ತಾ? ಬಂತು ಸರ್, ಆಗಿದೆ. ನೋಡಿ ಗುರು, ನಾಯಿ ಕೂಡ ಕುಡುಕರು ಕಚ್ಚುತ್ತಾ ಇದೆ. ಕುಡುಕರು ಮಾತ್ರ ಅಂತ ಕಚ್ಚತ್ತು. ಓಕೆ ಗುರು, ಅವರು ಪೇಮೆಂಟ್ ಮಾಡಿದ್ರು. ಎಷ್ಟು ಮಾಡಿದ್ರು ಅಂತ ಗೆಸ್ ಮಾಡಿ ನೀವು. ಹಾಗೆ ತೋರಿಸ್ತೀನಿ ನಿಮಗೆ ಎಷ್ಟು ಮಾಡಿರ್ಬೋದು ಅಂತ. ನಾನು ಇಲ್ಲೇ ಲೈವಾಗಿ ತೋರಿಸ್ತೀನಿ. 114 ರೂಪಾಯಿ ಆರ್ಡ್ರು, ಅವ್ರದ್ದು 74 ರೂಪಾಯಿ ಮಾತ್ರ ಅದು ಪೇ ಮಾಡಬೇಕಾಗಿದ್ದವರು. ಇನ್ನು ಮಿಕ್ಕಿದ ವ್ಯಾಲೆಟಿಗೆ ಬರುತ್ತೆ. ಟೋಟಲ್ ಅವರು 300 ರೂಪೀಸ್ ಪೇ ಮಾಡಿದ್ದಾರೆ ಗುರು ನನ್ನ ಸ್ಕ್ಯಾನರ್ಗೆ. ನೋಡಿ, 15 ನಿಮಿಷದ ಕೆಲಸ ಅಷ್ಟೇ ಇದು. 15 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಈ ಆರ್ಡ್ರಿಗೆ ನನಗೆ 300 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಟಿಪ್ಸೇ ಎಕ್ಸ್ಟ್ರಾ ಕೊಟ್ಬಿಟ್ಟಿದ್ದಾರೆ ಆರಾಮಾಗಿ. ಟಿಪ್ಸೇ 220 ರೂಪಾಯಿ ಟಿಪ್ಸ್ ಬಂದಿದೆ ಗುರು. ಇದಕ್ಕೆ 226 ರೂಪಾಯಿ ಟಿಪ್ಸು. ಇದೇ ಫಸ್ಟ್ ಟೈಮ್ ನನಗೆ ಇಷ್ಟು ದೊಡ್ಡ ಟಿಪ್ಸು ಸಿಗ್ತಾ ಇರೋದು ಈ ಪೋರ್ಟರ್ ಡೆಲಿವರಿಯಲ್ಲಿ. ಬೇಕಾದ್ರೆ ನಿಮ್ಗೆ ಇಲ್ಲಿ ಪ್ರೂಫು ಕೂಡ ತೋರಿಸ್ತೀನಿ. ಭಾರತ್ ಪೇ ಇದೊಂದು ಅಕೌಂಟ್ ಇರೋದು. ಭಾರತ್ ಪೇಯಲ್ಲಿ ಕಳಿಸಿದ್ದಾರೆ. ಸ್ಕ್ಯಾನರ್ ಭಾರತ್ ಪೇದು ಹಾಕಿದೆ, ತೋರಿಸ್ತೀನಿ ನೋಡಿ. ನೋಡಿ, ಈ ಥರ ಆರ್ಡ್ರುಗಳು ಸಿಕ್ಬಿಟ್ರೆ ಅದೃಷ್ಟ ಗುರು. ನಿನ್ನೆ ಕೂಡ ನನಗೆ 40 ರೂಪಾಯಿ ಟಿಪ್ಸ್ ಸಿಕ್ಕಿತ್ತು. ಆದರೆ ಒಂದೊಂದು ಕಸ್ಟಮರ್ 20 ರೂಪಾಯಿ ಟಿಪ್ಸ್ ಕೊಟ್ಟಿದ್ದರು. ನೋಡಿ, 300 ರೂಪೀಸ್ ಪೇ ಮಾಡಿದ್ದಾರೆ. ದರ್ಶನ್ BG ಅಂತ. ಇಲ್ಲಿ ಸ್ಕ್ರೀನ್ಶಾಟ್ ಕೂಡ ಹಾಕ್ತೀನಿ ನೋಡಿ. ಆರಾಮಾಗಿ ಅರ್ನಿಂಗ್ಸ್ ಆಯಿತು ಗುರು ಇವತ್ತು. ಈ ಥರ ಆರ್ಡ್ರ್ ಹೊಡಿಬೇಕು ಅಂದರೆ ನಾವು ಒಂದು 20-25 ಕಿಲೋಮೀಟ್ರ್ ಹೋಗ್ಬೇಕಾಯ್ತಿತ್ತು. ಬರೀ 3 ಕಿಲೋಮೀಟ್ರಲ್ಲಿ ಇಷ್ಟು ಅರ್ನಿಂಗ್ಸ್ ಮಾಡ್ಕೊಂಡಿದ್ದೀನಿ. ಯಾವಾಗಲೂ ಈ ಥರ ಸಿಗಲ್ಲ ಗುರು. ಸಿಕ್ಕಿದಾಗ ಮಾಡಿಬಿಡ್ಬೇಕು. ಬಸ್ಗೆ ಹಾಕಿ ಅಂತ ಹೇಳ್ತಾರೆ ಕಸ್ಟಮರು. ಅವರು ಬೇರೆ ಊರಲ್ಲಿ ಇರ್ತಾರಲ್ಲ, ಆ ಥರ ಹಾಕಿದಾಗ ಸ್ವಲ್ಪ ಅವರು ಕೂಡ ಎಕ್ಸ್ಟ್ರಾ ಪೇ ಮಾಡ್ತಾರೆ. ನಾನೇನು ಕೇಳಲಿಲ್ಲ ಅವ್ರಿಗೆ, ಎಕ್ಸ್ಟ್ರಾ ಕೊಡಿ ಎಷ್ಟು ಕೊಡಿ ಅಂತಲೂ ಕೇಳಲಿಲ್ಲ. ನೀವು ಹೋಗಿ ಹಾಕಿ ಸರ್, ನಾನು ಹಾಕ್ತೀನಿ ಅಂತ ಹೇಳಿದರು. 300 ರೂಪೀಸ್ ಪೇ ಮಾಡಿದ್ದಾರೆ ನೋಡಿ. ನಾನೇನು ಕೇಳಲಿಲ್ಲ. ನಾನು ಒಂದು 50 ರೂಪಾಯಿ 60 ರೂಪಾಯಿ ಎಕ್ಸ್ಟ್ರಾ ಕೊಡಿ ಸರ್ ಅಂತ ಕೇಳೋಣ ಅಂದ್ಕೊಂಡೆ. ಅವರೇ ನೋಡಿ 300 ರೂಪೀಸ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಅಂತ ಹಾಕ್ಬಿಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಇವತ್ತಿನ ಅರ್ನಿಂಗ್ಸ್ ಮುಗೀತು ಗುರು. 25 ಕಿಲೋಮೀಟ್ರ್ ಹೋಗ್ಬೇಕಾಗಿರೋದಕ್ಕೆ 25 ಕಿಲೋಮೀಟ್ರ್ ಹೋಗ್ಬೇಕಾಗಿರೋದು ಬರೀ 3 ಕಿಲೋಮೀಟ್ರಲ್ಲಿ ಮುಗಿಸಿದ್ದೀನಿ ಇವತ್ತಿನ ಆರ್ಡ್ರು. ಓಕೆ, ನೋಡೋಣ ಈವ್ನಿಂಗ್ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ. 4 ಗಂಟೆಯಲ್ಲಿ ಮುಗಿಸಿದ್ದೀನಿ ಇವತ್ತಿನ ಅರ್ನಿಂಗ್ಸು. ಓಕೆ, ಮತ್ತು ರ್ಯಾಪಿಡೋದಲ್ಲೂ ಕೂಡ ಆರ್ಡ್ರುಗಳು ಬೇಜಾನ್ ಬರ್ತಾಯಿದೆ. ಆನ್ ಮಾಡಿದ್ರೆ ಬ್ಯಾಕ್ ಟು ಬ್ಯಾಕ್ ಆರ್ಡ್ರುಗಳು. ಪೋರ್ಟರಲ್ಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಆರ್ಡ್ರುಗಳು ಬರ್ತಾಯಿದೆ. ನಿಮಗೆ ಫೇವ್ರೇಟ್ ಏರಿಯಾಗಳು ಬೆಂಗಳೂರಲ್ಲಿ ನನಗೆ ಅಂತ ಹೇಳೋದಾದರೆ, ಈ ಕಡೆ ಸಿಟಿ ಮಾರ್ಕೆಟು, SP ರೋಡು, ಈ ಕಡೆ ಮೆಜೆಸ್ಟಿಕ್ಕು, ಚಿಕ್ಕಪೇಟೆ, ಈ ಕಡೆಯೇ ಜಾಸ್ತಿ ನಿಮಗೆ ಆರ್ಡ್ರುಗಳು ಸಿಗೋವಂಥ ಏರಿಯಾ. ನನಗೂ ಕೂಡ ಫೇವ್ರೇಟ್ ಏರಿಯಾಗಳು. ನಾನು ಕೂಡ ಸಿಟಿ ಸೆಂಟ್ರಲ್ಲಿ ಇರೋದ್ರಿಂದ ಸ್ವಲ್ಪ ಆರ್ಡ್ರುಗಳು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ.